ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಜ್ಞಾನೋಕ್ತಿಗಳು 10:22. ಪ್ರಿಯರೇ, ನಾವು ಹೊಂದಲು ಬಯಸುವಂತ ಯಾವುದೇ ಆಶೀರ್ವಾದವಾಗಿದ್ದರೂ ಅದನ್ನು ದೇವರ ಬಳಿಯಲ್ಲೇ ಕೇಳಿ ನಾವು ಹೊಂದಬೇಕು. ಆತನನ್ನು ಹೊರತುಪಡಿಸಿ ಬೇರೆ ಯಾವ ಮಾರ್ಗದಿಂದಲೂ ಆಶೀರ್ವಾದವನ್ನ ಹೊಂದುವುದಕ್ಕೆ ನಾವು ಪ್ರಯತ್ನಿಸಲೇಬಾರದು. ಕಾರಣ ದೇವರು ಕೊಡುವಂತ ಆಶೀರ್ವಾದದಲ್ಲಿ ಮಾತ್ರವೇ ಪರಿಪೂರ್ಣ ಸಂತೋಷ, ಸಮಾಧಾನ ಇರುತ್ತದೆ. ಅದು ವ್ಯಸನವನ್ನು ಸೇರಿಸುವುದಿಲ್ಲ. ದೇವರನ್ನು ಬಿಟ್ಟು ಬೇರೆ ಎಲ್ಲಿಂದ ಏನೇ ಆಶೀರ್ವಾದಗಳು ಬಂದರೂ ಕೂಡ ಅದರೊಟ್ಟಿಗೆ ವ್ಯಸನವು ಸೇರಿ ಜೀವಿತವನ್ನೇ ದುಃಖದಲ್ಲಿ ಮುಳುಗಿಸಿ ಬಿಡುತ್ತದೆ. ಆದ್ದರಿಂದ ಎಚ್ಚರಿಕೆಯಾಗಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೆ ಎಂಬುದನ್ನು ತಿಳಿದು ನಿಮಗೆ ಬೇಕಾದವುಗಳಿಗಾಗಿ ಪ್ರಾರ್ಥಿಸಿ ಆಶೀರ್ವಾದಗಳನ್ನು ಹೊಂದಿರಿ. ದೇವರು ನಿಮ್ಮ ಸಂಗಡ ಇದ್ದು ಈ ವಾಕ್ಯಾನುಸಾರವಾಗಿ ನಿಮ್ಮನ್ನು ಆಶೀರ್ವದಿಸುವರು. ಆಮೇನ್.